ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಡೇ ಇಂದನೂ ಕೂಡ ಕೇಳ್ತಾ ಇರೋದು ಅಂದ್ರೆ ಎಕ್ಸಾಮ್ ಮುಗಿದ ನಂತರವೇ ಸ್ಟಾರ್ಟ್ ಮಾಡ್ಕೊಂಡಿದ್ರು KCET ರಿಸಲ್ಟ್ ಯಾವಾಗ ಅಂತಂದು. ಯಾಕೆಂತಂದ್ರೆ ಇದ್ರ KCET ರಿಸಲ್ಟ್ ಅಂದ್ರೆ ತಮ್ಮ ಒಂದು ಕೋರ್ಸ್ ವಾರು ಒಂದು ರ್ಯಾಂಕ್ ಅಂತ ಬಂದ್ಬಿಟ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಂದು ಹುಡುಗರು ಅದೊಂದು ತಲೆಯಲ್ಲಿದೆ ಆಯ್ತಾ. ಸೊ ನೋಡಿ, ನೀವು ಬಹಳಷ್ಟು ಏನ್ ಮಾಡ್ಕೊಂತಿದಾರ ಅಂದ್ರೆ ತಲೆ ಕೆಡಿಸ್ಕೊಂಡು ಬಹಳ ಅಂದ್ರೆ ಇದೇ ನಮ್ಗೆ ಮೇನು, ನಮ್ಗೆ KCET ರ್ಯಾಂಕ್ನೇ ನಮ್ಗೆಲ್ಲಾನು ಕೂಡ ಮುಂದೆ ದಾರಿ ಅಂತ ಕೂತ್ರೆ ಹೌದು, ಓಕೆ, KCET ರ್ಯಾಂಕ್ ಬರಬೇಕು, ಅದು ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಈಗಿರ್ತಕ್ಕಂಥ ಟೈಮ್, ಪ್ರೀಸಿಯಸ್ ಟೈಮ್ ನ ವೇಸ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಈಗ ಕೌನ್ಸಿಲಿಂಗ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ವಿಚಾರ ನೋಡಿ. ನಾನು ಇನ್ನೊಂದು SNQ ಕೋಟಾ ಬಗ್ಗೆ ಹಾಕಿದ್ದೆ. ಸೊ ಅರೌಂಡ್ ಒಂದು 3,500 4,000 ಸ್ಟೂಡೆಂಟ್ ನೋಡಿದ್ರ. ಸೊ ನೋಡಿ, ಯಾಕಂದ್ರೆ SNQ ಕೋಟಾ ಬಗ್ಗೆ ಸ್ವಲ್ಪ ಗೊತ್ತಾಗ್ಲಿ ಅಂಡ್ ನಿಮ್ಗೆ ಯಾವಾಗ ಬೇರೆ ಬೇರೆ ನೋಡಿ, ಕಾಲೇಜ್ ನಿಮ್ಗೆ ಲಿಸ್ಟ್ ಬೇಕಂತಂದ್ರೆ ಏನಾದ್ರು ಕಮೆಂಟ್ ಅಲ್ಲಿ ನಮ್ಗೆ ಏನಾದ್ರು ಹಾಕಿತ್ತಂದ್ರೆ ನಿಮ್ಗೆ ಕಾಲೇಜ್ ಲಿಸ್ಟ್ ಕೊಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರು ಬೇರೆ ತರ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಕೇಳಿ, ನಾನು ಹೇಳ್ತಾ ಇರ್ತೀನಿ. ಸೊ ಕಂಟಿನ್ಯೂಸ್ ಆಗಿ KCET ರಿಸಲ್ಟ್ ಓಕೆ. ನೋಡಿ, ಒಂದು ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀನಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಈಗ ಒಂದು ಇಂಜಿನಿಯರಿಂಗ್ ಒಂದು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ನಿಮ್ಗೆ ಗೊತ್ತಿರಬೇಕು 5,200 ಸೀಟ್ ಏನಾಗಿದೆ ಅಂತಂದ್ರೆ ಇನ್ಕ್ರೀಸ್ ಆಗಿದೆ. ಸೊ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅನಲೈಸಿಸ್ ಮಾಡಿ ಅಂತ ಕೂಡ ಯಾರು ಕೂಡ ಕೇಳ್ತಿಲ್ಲ. ಸೊ ಅಂದ್ರೆ ನೀವು ನಿಮ್ಗೆ ಏನ್ ಬೇಕು ನೀಡ್ ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತಾ ನಾವ್ ಏನ್ ಮಾಡ್ಬೇಕು ಅಂತಂದು. ಸೊ ಮಾಡ್ತೀವಿ ಬಿಡಿ, ನೀವು ಬೇಡ ಅಂದ್ರೂ ಕೂಡ ಮಾಡ್ತೀವಿ. ಬಟ್ ನಾವು ಈ ಸದ್ಯಕ್ಕೆ ಏನ್ ಬೇಕಂತ ನಿಮ್ಗೆ ಗೊತ್ತಿರ್ಬೇಕಂತ, ನಿಮ್ಗೆ ಏನಿದೆ ಅಂದ್ರೆ ನಿಮ್ಗೆ ಏನ್ ನೀಡ್ ಅಂತ ಗೊತ್ತಾಗಬೇಕಂದ್ರೆ ಕಾಮೆಂಟ್ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ನಮ್ಗೆ, ಆಯ್ತಾ. ಸೊ ಇಲ್ಲ ಅಂತಂದ್ರೆ ನಮ್ಗೆ ಅನ್ಸುತ್ತೆ ಅಂದ್ರೆ ಈ ಸದ್ಯಕ್ಕೆ ಇರತಕ್ಕಂಥ ಪ್ರೊಸೀಜರ್ ಏನಪ್ಪಾ ಅಂದ್ರೆ, ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಹೇಳೋಣ, ಆಮೇಲೆ KCET ರಿಸಲ್ಟ್ ಬರ್ತದೆ, ಅದಾದ ತಕ್ಷಣ ಕೌನ್ಸಿಲಿಂಗ್ ಏನೇನಿದೆ ಅಪ್ಡೇಟ್ಸ್ ಗಳು ಹೇಳ್ತಾ ಹೋಗೋಣ, ಕರೆಕ್ಟ್ ನೀಟಾಗಿ ಮಾಡೋಣ ಅನ್ಸುತ್ತೆ. ಸೊ ನೀವು ಕೆಲವೊಂದಿಷ್ಟು ನಿಮ್ಮ ಡೌಟ್ಸ್ ಗಳನ್ನ ಹೇಳಿದಾಗ ನಮಗೆ ಕಾಮೆಂಟ್ ರೂಪದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅಂದ್ರೆ ನಿಮ್ಗೆ ಏನೇನೆಲ್ಲ ಗೊತ್ತಾಗ್ತಿಲ್ಲ ಅಂತ ನಾವು ಹೇಳಲಿಕ್ಕೆ ಗೊತ್ತಾಗುತ್ತೆ ಅಂತ ಅರ್ಥ. ಓಕೆ, ಅಂದ್ರೆ ನಿಮ್ಗೆ ಏನೆಲ್ಲ ಡೌಟ್ಸ್ ಇದಾವೆ ಕಮೆಂಟ್ ಅಲ್ಲಿ ಈಗಲೂ ಕೂಡ ಹೋಗಿ ಹಾಕ್ರಿ. ನಾನು ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಓದ್ಬಿಟ್ಟು ಏನ್ ಮಾಡ್ತೇನೆ ಅಂತ ಆ ಕಮೆಂಟ್ ನಿಮ್ಗೆ ಏನ್ ಮಾಡ್ತೀನಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ನೋಡಿ ಸ್ಟೂಡೆಂಟ್, ನಿಮ್ಗೆ ಏನಂತಂದ್ರೆ ರಿಸಲ್ಟ್ ಸಂಬಂಧಪಟ್ಟ ಹಾಗೆ ನಾನು ಕಂಟಿನ್ಯೂ ಆಗಿ ಹೇಳ್ತಾ ಇದ್ದೆ 3 ಇಲ್ಲ 4 ರಿಸಲ್ಟ್ ಬರುತ್ತೆ ಅಂತಂದು. ಯಾವ ಬೇಸ್ ಅಂತ ಕೂಡ ನಿಮಗೂ ಕೂಡ ಗೊತ್ತಿದೆ. ಹಿರಿಯೂರು ಸೆಂಟರ್ ಅಲ್ಲಿ ರೀ ಎಕ್ಸಾಮ್ ಏನ್ ನಡೀತು ಅಗ್ರಿಕಲ್ಚರ್ದು, ನಿನ್ನೆನು ಕೂಡ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಹೋರಾಟ ಮಾಡಿದ್ದಾರೆ. ಅಂದ್ರೆ ಮೊದ್ಲಿದೆ ಕನ್ಸಿಡರ್ ಮಾಡ್ಕೋರಿ ನಮ್ಗೆ ಈ ಟಫ್ ಒಂದಿದೆ ಅಂತಂದು. ಸೊ ಅದೆಲ್ಲ ಬಿಡೋಣ. ಯಾಕಂತಂದ್ರೆ ನೋಡಿ, ಎಷ್ಟು ಸರ್ತಿ ನೀವು ಚೆನ್ನಾಗಿ ಓದಿತ್ತಂದ್ರೆ ನೀವು 10 ಸರ್ತಿ ರೀ ಎಕ್ಸಾಮ್ ನಡೆಸಿದ್ರು ಕೂಡ 10 ಸರ್ತಿನೂ ಕೂಡ ಏನ್ ಮಾಡ್ತಾರೆ, ಚೆನ್ನಾಗಿ ಸ್ಕೋರ್ ತೆಗಿತಾರ. ಓಕೆ, ಅದನ್ನ ಬಿಟ್ಟು ನಮ್ಗೆ ಈ ಸರ್ತಿ ಟಫ್ ಇತ್ತು, ತೀರಾ ಟಫ್ ಅಂದಿತ್ತು. ಹೌದು, ಟಫ್ ಇದೆ ಬಿಡಿ, ಬಟ್ ನೀವು ಓದಿತ್ತಂದ್ರೆ ಅದೇ ಟಫ್ ಅನ್ಸಲ್ಲ. ಸೊ ಇನ್ನೊಂದು ಕಡೆ ಮಾತುಕತೆ ಬರ್ತಾ ಇದೆ, ಈಗ ಹಿರಿಯೂರು ಅಷ್ಟೇ ಅಲ್ಲ, ಎಲ್ಲಾನು ಕೂಡ ಅಂದ್ರೆ ಎಲ್ಲಾ ಸೆಂಟರ್ದು ರೀ ಎಕ್ಸಾಮ್ ಒಂದೇ ಕ್ವಶನ್ ಪೇಪರ್ ಮಾಡ್ರಿ ಈ ತರನು ಕೂಡ ಕೇಳ್ತಿದಾರ. ಸೊ ಇದಕ್ಕೆಲ್ಲಾನು ಕೂಡ ನೋಡ್ಬೇಕು. ಈಗ ಒಂದು ಹಿರಿಯೂರು ಸೆಂಟರ್ ಅಂತ ನಿಮ್ ರಿಸಲ್ಟ್ ಈಗಾಗಲೇ KEಗಂತೂ ಹೋಗಿದೆ. ಸೊ KEದವರು ರಿಸಲ್ಟ್ ವೇಟ್ ಮಾಡ್ತಿದಾರೆ ಅಂತ ಹೇಳ್ಬೋದು. ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇವತ್ತು ಸಾಯಂಕಾಲ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇದೆ, ಇನ್ ಕೇಸ್ ಯಾವುದೇ ರೀತಿ ತೊಂದರೆ ಇಲ್ಲದೆ ಹೋಯ್ತು. ಯಾಕಂದ್ರೆ ಇಲ್ಲಾಂದ್ರೆ ನೋಡಿ, ತರ್ಸ್ಡೇ ಇದೆ, ಫ್ರೈಡೆ ಬಿಟ್ರೆ ಸ್ಯಾಟರ್ಡೆ ಅಷ್ಟೇ. ಯಾಕಂದ್ರೆ ಮತ್ತೆ ಸಂಡೇ ರಜೆ ಆಗುತ್ತೆ. ನೆಕ್ಸ್ಟ್ ವೀಕ್ ಆದ್ರೂ ಅವ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಅವ್ರು ಫ್ರೀ ರೌಂಡ್ ಅಂತ ಮೆನ್ಷನ್ ಮಾಡಿದ್ರೆ ಫ್ರೀ ರೌಂಡ್ ಮುಗಿಸ್ಕೊಳ್ಳೇಬೇಕು. ಅಂಡ್ ಅದ್ರ ಜೊತೆಗೆ ಯಾಕಂದ್ರೆ ಈ ಜಸ್ಟ್ ನೋಡಿ, ಸೀಟ್ ಮೆಟ್ರಿಕ್ಸ್ ಒಂದೇ ಬಿಟ್ಟು ಅದು ಡ್ರಾಫ್ಟ್ ಬಿಟ್ಟವ್ರೆ, ಅದು ನೀಟಾಗಿ ಏನಾಗಬೇಕು, ಫೈನಲ್ ಬರಬೇಕು. ಅಟ್ಲೀಸ್ಟ್ ಸೀಟ್ ಮೆಟ್ರಿಕ್ಸ್ ಎಲ್ಲ ಕೋರ್ಸ್ದಾದ್ರೂ ಬರಬೇಕು. ಯಾಕಂದ್ರೆ ಸೀಟ್ ಮೆಟ್ರಿಕ್ಸ್ ಬಿಡದೆ ಹೆಂಗ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರ ಅವರು, ಹೌದಾ. ಅಂಡ್ ಫೀಸ್ ಸ್ಟ್ರಕ್ಚರ್ ಬಿಡಬೇಕು. ಅಂಡ್ ಆಪ್ಷನ್ ಎಂಟ್ರಿ ಸಡನ್ ಆಗಿ ಸ್ಟಾರ್ಟ್ ಮಾಡಕ್ಕಂತೂ ಬರಲ್ಲ, ಅದಕ್ಕೆಲ್ಲಾನು ಕೂಡ ಮುಂತಯಾರಿ ನಡೆಸ್ಕೊಂಡಿರ್ಬೇಕು ಅವರು. ಓಕೆ, ಸೊ ಇದೆಲ್ಲಾನು ಕೂಡ ನೋಡ್ಕೊಂಡಾಗ ಸ್ವಲ್ಪ ಟೈಮ್ ತಗೊಳತ್ತದ. KEದವ್ರಿಗೆ ಟೈಮ್ ಜಾಸ್ತಿ ಇಲ್ಲ. ಓಕೆ, ಬೇಗನೆ ಮಾಡಬೇಕು. ಅಂದ್ರೆ ಆದಷ್ಟು ಈ ಮಂತ್ ಅಲ್ಲಿ ಏನಾಗಬೇಕಂದ್ರೆ ಅಟ್ಲೀಸ್ಟ್ ಈ ಮಂತ್ ಎಂಡ್ ಅನ್ನೋಟಿಗೆ ಒಂದು ಮಾಕ್ ರಿಸಲ್ಟ್ ಆಗ್ಬಿಟ್ಟು ಒಂದು ಫೈನಲ್ ರಿಸಲ್ಟ್, ಓಕೆ, ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಲೇಬೇಕು ಈ ಮಂತ್ ಎಂಡಿಗೆ. ಯಾಕಂದ್ರೆ ನೆಕ್ಸ್ಟ್ ಒಂದು 50 ಡೇಸ್ ಏನಾಗ್ತದೆ ಅಂತ ಅಡ್ಮಿಷನ್ ಟೈಮ್ ಬೇಕು ಅವ್ರಿಗೆ. ಅಂದ್ರೆ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅವರು ಚಾಯ್ಸ್ ಎಂಟ್ರಿ ಅಂತ ಬರ್ತದೆ, ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಸ್ವಲ್ಪ ದಿನ ಬೇಕು. ಓಕೆ, ಅಂದ್ರೆ KE ಹತ್ರ ಟೈಮ್ ಇಲ್ಲ, ರಿಸಲ್ಟ್ ಬೇಗನೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ ಕೇಸ್ ಏನು ಕೂಡ ತೊಂದರೆ ಆಗದೆ ಹೋಗಿದ್ರೆ ಅಂದ್ರೆ ಮತ್ತೆ ಈಗ ಹಿರಿಯೂರ್ದು ಅಷ್ಟೇ ಅಲ್ಲ, ಎಲ್ಲಾನು ಕೂಡ ನಡೆಸಬೇಕು. ಹಂಗೆ ಈಗಂತೂ ಪೇರೆಂಟ್ಸ್ ಸ್ಟೂಡೆಂಟ್ ಮತ್ತೆ ತಕರಾರು ತೆಗಿತಾ ಇದಾರೆ ಎಲ್ಲರೂ ಕೂಡ. ಮತ್ತೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲದು, ಬಟ್ ಆಲ್ಮೋಸ್ಟ್ ಏನೂ ಕೂಡ ಆಗಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ KEದವ್ರು ನಡ್ಸಕಂತ ಎಕ್ಸಾಮ್ಸ್ಗಳು ಟ್ರಾನ್ಸ್ಪರೆನ್ಸ್ ಇರ್ತಾವ. ಬಟ್ ಈ ಅಗ್ರಿಕಲ್ಚರ್ ಅಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ KEದವ್ರು ನಡೆಸಿಲ್ಲ. ಸೊ ನೋಡೋಣ ಯಾವ ತರ ಏನೇನು ಡಿಸಿಷನ್ ತಗೋತಾರೆ. ಎಲ್ಲಾನು ಕೂಡ ಕರೆಕ್ಟ್ ಇತ್ತಂದ್ರೆ ರಿಸಲ್ಟ್ ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ. ಸೊ ಕೂತ್ಕೊಳ್ಳಿ, ನಿಮ್ ಮುಂದೆ ಏನಪ್ಪಾ ಅಂದ್ರೆ ನೀವು KE ವೆಬ್ಸೈಟ್ ಅಲ್ಲಿ ಬನ್ನಿ. ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ UGCET 2025 ಇರುತ್ತೆ. ಓಕೆ, UGCET 2025 ಹೋಗಿ ನಿಮ್ಗೆ ಎಲ್ಲಾನು ಕೂಡ ಸಿಗ್ತದೆ, ನಿಮ್ ಡೀಟೇಲ್ಸ್ ಸಿಗ್ತದೆ ಅಂತ ಹೇಳ್ತೇನೆ. ಫಾರ್ ಎಕ್ಸಾಂಪಲ್ UG NEET ಹೋಗ್ತೀನಿ, 2025 ಹೋಗ್ತೀನಿ. UG NEET ಅಲ್ಲಿ ಹೋಗಿ ನಿಮ್ಗೆ ಏನೇನೆಲ್ಲ ಬೇಕು ನೋಡಿ. ಇದು ಮರುಪಾವತಿ ಲಿಂಕ್ ಅಂತ ಬಂತು, ಯಾಕೆ ಬಂತು ಅಂತ ನೀವು ಸ್ವಲ್ಪ ತಿಳ್ಕೋಬೇಕು. ಓಕೆ, ಯಾಕಂದ್ರೆ ಹೋದ ವರ್ಷ ಇದು ಬಂದಿದೆ ಅಂತ ನಮಗೂ ಕೂಡ ಬರುತ್ತಲ್ವಾ. ಹೌದು, ಖಂಡಿತವಾಗ್ಲೂ ಕೂಡ ಬರುತ್ತೆ. ಯಾಕಂದ್ರೆ ನಿಮ್ಗೆ ಮುಂದೆ ಒಂದು ಕಾಶನ್ ಡಿಪಾಸಿಟ್ ಅಂತ ಬಂದಿರ್ತದೆ. ಸೊ ಕಾಶನ್ ಡಿಪಾಸಿಟ್ ಬಗ್ಗೆ ನಿಮ್ಗೆ ಗೊತ್ತಾ, ಅಥವಾ ಕನ್ಫರ್ಮೇಶನ್ ಸ್ಲಿಪ್. ಓಕೆ, ನೋಡಿ ವೆರಿಫಿಕೇಶನ್ ಸ್ಲಿಪ್ ಬೇರೆ, ಕನ್ಫರ್ಮೇಶನ್ ಸ್ಲಿಪ್ ಬೇರೆ, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ.
ಓಕೆ, ಈ ತರ ವಿಷಯಗಳನ್ನ ತಿಳ್ಕೊಬೇಕು. ಯಾಕಂದ್ರೆ ಈ ಪ್ರೆಷರ್ ಇರ್ತಾರ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಈ ಹೋದ ವರ್ಷ ಮಾಡಿದವ್ರಂತೂ ಗೊತ್ತಿದೆ, ಅವರು ಕೂಡ ಗೊತ್ತಿದೆ ಕಾಶನ್ ಡಿಪಾಸಿಟ್ ಎಷ್ಟು ಕತೆ ಇದೆ ಅಂತ. ಓಕೆ, ಈ ತರ ವರ್ಡ್ಸ್ ಗಳನ್ನ ತಿಳ್ಕೋದಕ್ಕೆ ಕೋರಿ. ಓಕೆ, ವೆರಿಫಿಕೇಶನ್ ಸ್ಲಿಪ್ ಅಂತ ನಾನು ನಿಮ್ಗೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ವಿತ್ ಯಾವ ರೀತಿ ಇರುತ್ತೆ ಅಂತಾನು ಕೂಡ ಫೋಟೋ ತೋರಿಸಿದ್ದೀನಿ. ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ನಿಮ್ಗೆ ಏನು ದೊಡ್ಡದಲ್ಲ, ಜಸ್ಟ್ ಸಿಂಪಲ್ ಹೇಳ್ತೀನಿ. ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಗಳು, ಕ್ಯಾಟಗರಿದು, ರಿಸರ್ವೇಶನ್ಸ್ ಮತ್ತೆ ಎಲ್ಲಾನು ಕೂಡ ಬಯೋಡೇಟಾ ಅದರಲ್ಲಿ ಇರ್ತದೆ. ಅದರಲ್ಲಿ ಇನ್ನೂ ಒಂದೇನಪ್ಪ ಅಂದ್ರೆ ಸೀಟ್ ನಂಬರ್ ಕೊಟ್ಟಿರ್ತಾರೆ, ಮತ್ತೆ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ. ಅವ್ನು ಸೀಟ್ ನಂಬರ್ ಸ್ಕ್ಯಾನರ್ ತಗೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು. ಇದಿಷ್ಟು. ಓಕೆ ಓಕೆ ಇದಿಷ್ಟು ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ಅದೇ ರೀತಿಯಾಗಿ ನಿಮ್ ಮುಂದೆ ಕೇಳ್ತಾ ಇರ್ತಾರೆ, ಮತ್ತೆ ಬೇರೆ ಬೇರೆ ಹುಡುಗರು ಸೀಟ್ ಮೆಟ್ರಿಕ್ಸ್ ಮತ್ತೆ ಬೇರೆ ಬೇರೆ ಕೋರ್ಸ್ ಯಾಕೆ ಬಿಟ್ಟಿಲ್ಲ ತಿಳ್ಕೊರಿ. ಹೌದು, ಈ ತರ ಪ್ರಶ್ನೆ ಕೇಳಬೇಕು ನೀವು. ಯಾಕಂದ್ರೆ ಇಂಜಿನಿಯರಿಂಗ್ ಅಷ್ಟೇ ಬಿಟ್ಟವ್ರೆ, ಬೇರೆ ಕೋರ್ಸ್ ಇಲ್ವಾ? ಮತ್ತೆ KCET ಅಂದ್ರೆ ಕೆದಲ್ಲಿ ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, B.Pharm ಇದೆ, ನರ್ಸಿಂಗ್ ಇದೆ, ಓಕೆ, ಆರ್ಕಿಟೆಕ್ಚರ್ ಇದೆ. ಅವಕ್ಕೆಲ್ಲ ಯಾಕಿಲ್ಲ ನೋಡಿ? SNG ಕೋಟ ನೋಡಿ, ನಿಮ್ಗೆ ನಿನ್ನೆ ಹೇಳಿದೆ SNG ಕೋಟ ನಾನು ಎಲ್ಲಾನು ಕೂಡ ಹೇಳಿದೆ, ಆದ್ರೂ ಒಂದೆರಡು ಪಾಯಿಂಟ್ ಮಿಸ್ ಮಾಡಿರ್ತೀನಿ. SNG ಕೂಡ ಅಪ್ಲೈ ಮಾಡಿರ್ತಾರ, ಬಟ್ ನಿಮ್ ಸ್ಕಾಲರ್ಶಿಪ್ SSP ಏನಾಗ್ತದೆ, ಕಡಿಮೆ ಅಮೌಂಟ್ ಬರ್ತದೆ ಅಥವಾ ಬರೋದನ್ನೇ ಇಲ್ಲ, ಹಿಂಗೂ ಕೂಡ ಆಗ್ತದೆ. ಓಕೆ, ಸೊ ಇದನ್ನೆಲ್ಲ ಕೂಡ ತಿಳ್ಕೊರಿ. ಅಂಡ್ ಮತ್ತೆ ನಿಮ್ಗೆ ಮುಂದೆ ನೋಡಿ ಎಲ್ಲಾದ್ರೂ ಅಡ್ಮಿಷನ್ ಆಗ್ತಿರಪ್ಪ ಅಂತಂದ್ರೆ, ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿಂದ ಅಲ್ಲಿ ಹೋಗ್ತೀನಿ ಅಂತಂದ್ರೆ ನಿಮ್ಗೆ ಅಲ್ಲಿ ಫುಡ್ ಬೇಕು, ಅಕಾಮಿಡೇಷನ್ ಬೇಕು, ಅದು ಯಾವ ರೀತಿ ಇರ್ತದ, ನಿಮ್ಮ ರ್ಯಾಂಕ್ ಈಗಾಗಲೇ ಜಸ್ಟ್ ನಿಮ್ಮ ರ್ಯಾಂಕ್ ಪ್ರೆಡಿಕ್ಟರ್ ನೋಡಿರ್ತಾರ, ಒಂದ್ ರೇಂಜ್ ಅಂತ ಗೊತ್ತಿರ್ತದ. ಹೋದ ವರ್ಷದ ಕಟ್ ಆಫ್ ಕೂಡ ನೋಡ್ಕೊಂಡಿತ್ತಪ್ಪ ಅಂತಂದ್ರೆ ಆ ಒಂದು ಕೋರ್ಸ್ ಯಾವ ರೀತಿ ಇದೆ, ನಮ್ಮ ಮುಂದೆ 4 ವರ್ಷ ಆದ್ಮೇಲೆ ಅಲ್ಲಿ ನನ್ನಿಂದ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗುತ್ತದ, ಎಲ್ಲಾನು ಕೂಡ ತಿಳ್ಕೋರಿ. ಯಾಕಂದ್ರೆ ಈಗ ಇರ್ತಕ್ಕಂಥ ಟೈಮ್ ನಿಮ್ಗೆ ಇಂಪಾರ್ಟೆಂಟು. ಓಕೆ, ಸೊ ನಿಮ್ ಸೀನಿಯರ್ಸ್ ಇರ್ತಾರೆ, ಎಲ್ಲಾನು ಕೂಡ ತಿಳ್ಕೊರಿ. ಅಂಡ್ ಸ್ಪೆಷಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರ್ತಿದ್ದೆ ಪದೇ KCET ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಇದು 1 ದಿನ 2 ದಿನದಲ್ಲಿ ಮುಗಿಯುವಂತ ಪ್ರೊಸೆಸ್ ಅಲ್ವೇ ಅಲ್ಲ. ಪೇಡ್ ಗೈಡ್ ಅಂತ ಹೇಳ್ತಾ ಇದ್ದೆ. ಯಾರಿಗಾದ್ರೂ ನೋಡಿ ಕೇಳ್ತಾ ಕಂಟಿನ್ಯೂ ಮೆಸೇಜ್ ಮಾಡ್ತಾ ಇದಾರ, ಬಟ್ ನಾನು ಹೇಳೋದಿಷ್ಟೇ, ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ರ್ಯಾಂಕು, ನಿಮ್ಮ ಕ್ಯಾಟಗರಿ, ಓಕೆ, ನಿಮ್ನೆಲ್ಲ ನೋಡ್ಬಿಟ್ಟೆ ನಾನು ಪೇಡ್ ಗೈಡ್ ಮಾಡ್ಬೇಕಾ ಬೇಡ ಅಂತ ಹೇಳ್ತೀನಿ. ಯಾಕಂದ್ರೆ ಸುಮ್ಕೆ ಯಾರು ಕೂಡ ಹೇಳ್ಬಿಟ್ಟು ಸಿಗುತ್ತೆ ಅಂತ ಒಂದು ಆಶ್ವಾಸನೆ ಕೊಡೋದು ಬೇಡ. ಅಂದ್ರೆ ಕೆಲವೊಂದಿಷ್ಟು ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರೆ ದಾರಿ ತಪ್ಪಿಸುವಂತ ಕೆಲಸಗಳು ನಡೀತಾವೆ ಈ ಟೈಮ್ ಒಳಗೆ, ಅದನ್ನೆಲ್ಲಾನು ಕೂಡ ದೂರ ಇರ್ರಿ. ಅಂಡ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಕಾಲೇಜುಗಳು ನಿಮ್ಗೆ ಏನ್ ಮಾಡ್ತಾವೆ ಅಂದ್ರೆ ಮೊರೆ ಬರ್ತಾರೆ, ಅದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ. ಗವರ್ನಮೆಂಟ್ ಸೀಟ್ ಸಿಗ್ತವೆ, ಸ್ವಲ್ಪ ಪೇಷನ್ಸ್ ಇಂದ ಕಾಯಿರಿ, ಆಯ್ತಾ? ಸರಿ, ರಿಸಲ್ಟ್ ಅಪ್ಡೇಟ್ ಒಂದ್ ಸದ್ಯಕ್ಕೆ ಇವಾಗ ಇವತ್ತು ಸಾಯಂಕಾಲ ಇಲ್ಲ ಹೊತ್ತಂದ್ರೆ ನಾಳೆ ಬರಲೇಬೇಕು. ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ. ಮತ್ತೆ ಸೋಮವಾರ ತರ ಹೋಯ್ತಂದ್ರೆ ಮತ್ತೆ ಕೌನ್ಸಿಲಿಂಗ್ ಬಹಳ ಡಿಲೇ ಆಗುತ್ತೆ. ಓಕೆ, ಸರಿ. ಅಂಡ್ ಇನ್ನೊಂದು ಕಾಲೇಜ್ ಪೋರ್ಟಲ್ ಅಂತ ಬಂದಿದೆ, ಇನ್ನೊಂದು ಗೊತ್ತಿರಬೇಕು. ಈ ಒಂದು KA ಯಾಕೆ ಈ ವರ್ಷ ಮಾಡಿರೋದು, ಈ ಸದ್ಯಕ್ಕೆ ಓಪನ್ ಆಗಲ್ಲ, ಅದು ಮುಂದೆ ನಿಮ್ಗೆ ಕೌನ್ಸಿಲಿಂಗ್ ಟೈಮ್ ಒಳಗೆ ಓಪನ್ ಆಗುತ್ತೆ. ಆ ಒಂದು ಕಾಲೇಜ್ ಫೀಸ್ ಹೆಂಗಿದೆ, ಆ ಫೆಸಿಲಿಟೀಸ್ ಎಲ್ಲ ಏನಿದೆ, ಸೊ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕೂಡ ಮುಂದೆ ನೋಡ್ಕೋಬಹುದು. ಇದು ಒಂದು ಒಳ್ಳೇದು KA. ಯಾಕಂದ್ರೆ ಬಿಫೋರ್ ನೀವು ಏನಾದ್ರು ಅಡ್ಮಿಷನ್ ಮಾಡ್ತೀರ ಅಂತಂದ್ರೆ ಇನ್ಫಾರ್ಮೇಶನ್ ಕಲೆ ಆಗ್ತಾ ಇರ್ತಿದ್ರೆ ಅಲ್ಲಿ ಇಲ್ಲಿ ಅಂತಂದು. ಬಟ್ ಇವಾಗ ಹಂಗೆಲ್ಲ ಏನಿಲ್ಲ, KA ಎಲ್ಲಾನು ಕೂಡ ನೋಡ್ಕೊಂಡ್ಬಿಡ್ಬೋದು ನೀವು. ಸೊ ಒಳ್ಳೆ ವಿಚಾರ, ಒಳ್ಳೆ ಮತ್ತೆ ಇನ್ನೊಂದು KA ಬಾಟ್ ಅಂತ ಕಾಣಿಸ್ತಿದೆ, ಇಲ್ಲೂ ಕೂಡ ಹೋಗ್ಬೋದು ನೀವು. ನೋಡಿ, KA ಬಾಟ್ ಅಂತ ಇದೆ, ಆ ಬಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡಬಹುದು, ನೀವು ಕ್ವಶನ್ಸ್ ನ ಕೇಳಬಹುದು. ನಿಮ್ಗೆ ಏನೇ ಒಂದು ಕ್ವಶನ್ಸ್ ಇತ್ತಂದ್ರೂ ಕೂಡ ಇದ್ರ ಮೇಲೆ ಟ್ಯಾಪ್ ಮಾಡಿ ಒಂದು ಕೇಳುತ್ತೆ, ನಿಮ್ಗೆ ಏನೇ ಒಂದು ಕ್ವಶನ್ಸ್ ಕೂಡ ಕೇಳಬಹುದು, ಅದಕ್ಕೆ ಆನ್ಸರ್ ಮಾಡುತ್ತೆ. ಓಕೆ, ಸರಿ, ಈ ತರ ಎಲ್ಲಾನು ಕೂಡ ಇದ್ದಾಗ ಯೂಸ್ ಮಾಡ್ಕೋರಿ. ಓಕೆ, ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ ಎಡಿಟಿಂಗ್ ಲಿಂಕ್ ನಮಗೆ ವರ್ಕ್ ಆಗ್ತಿಲ್ಲ, ಇಷ್ಟು ದಿನ ಬಿಟ್ಟಿದ್ರಿ ಏನ್ರಿ ಮಾಡಿದ್ರಿ? ಹೌದಲ್ವಾ, ಇಷ್ಟು ದಿನ ಬಿಟ್ಟಿದ್ರೆ ನಮ್ಗೆ ಎಡಿಟ್ ಮಾಡೋಕ್ ಲಿಂಕ್, ಅಷ್ಟೆಲ್ಲ ಬಿಟ್ಟು ಇವಾಗ ರಿಸಲ್ಟ್ ಬರೋ ಟೈಮ್ಗಳಿಗೂ ಕೂಡ ಕೇಳ್ತಾರೆ ಅಂತಂದ್ರೆ, ಸೊ ಏನ್ ಮಾಡೋಣ? ಓಕೆ, ಬಾಯ್.